ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕೂಡ್ಲಿ ಜಾತ್ರೆ ನಡೀತಿದೆ. ನಾನು ವಿಡಿಯೋ ನೋಡ್ತಕ್ಕಂಥವ್ರಿಗೂ ಮತ್ತೆ ಎಲ್ರಿಗೂ ಸಹ ಹೇಳ್ತಾ ಇರೋದು, ನಮ್ಮೂರಲ್ಲಿ ತುಂಬಾ ಗುಂಡಿಗಳಿದೆ. ಸೊ ನೋಡ್ಕೊಂಡು ಬನ್ನಿ. ಟ್ಯಾಕ್ಟ್ರಿ ತರೋಂಥವ್ರು ಅಥವಾ ನೀವೇ ನಡ್ಕೊಂಡು ಬರೋಂಥವ್ರು ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ನಾವು ದಿನ ಓಡಾಡಕ್ಕಂಥವ್ರೆ ನಮಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ, ಎಲ್ಲಿ ತೆಗ್ದಿದ್ದಾರೆ ಇವ್ರು ಗುಂಡಿನ ಅಂತ. ಎಲ್ಲರೂ ಕೂಡ ಹುಷಾರಾಗಿ ಬನ್ನಿ ಅಂತ ಹೇಳ್ತೀನಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ಯಾಕ್ಟ್ರಿ ತೊಳೆನ ಅಂತ ಬಂದಿವಿ. ಹಾಗೆ ನಾವು ಅಮಾವಾಸ್ಯೆ ಎಲ್ಲ ನಾವು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ವರ್ಷ ಕೂಡ ಬರ್ತೀವಿ. ನಾವೆಲ್ಲ ಫ್ರೆಂಡ್ಸ್ ಸರ್. ನಮ್ ಬಗ್ಗೆ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ಇವನು ನಮ್ಮ ಅಣ್ಣ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಫ್ರೆಂಡ್. ಅಲ್ಲಿಂದ ಮೇಲ್ ಬರ್ತಿದ್ದಂಗೆನೆ ಚೇತಣ್ಣಗೆ ಮತ್ತೆ ಶಶಿಗೆ ಬ್ಲೇಡ್ ಹಾಕಿದೀವಿ, ಅವರೇ ಸ್ಪಾನ್ಸರ್. ಹೇಳ್ತೀನಿ ಅದು ಆಕಾಶ ಇಷ್ಟೇ ಯಾಕಿದೆ ಈ ಕಷ್ಟ ಆಗಿದೆಯೋ ಈ ಪ್ರೀತಿ ಬೇಕು ನಾವು ಹೋಗಿದ್ದು 3 ಟ್ಯಾಕ್ಟ್ರಿಲಿ. ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಅಲ್ಲಿಂದ ನಮ್ಮ ಅಣ್ಣ ರಸ್ತೆಗೆ ಬಿಟ್ಟುವ ಅಂತ ಹೇಳ್ದ, ಅದಕ್ಕೆ ಅವನ್ನ ಕರ್ಕೊಂಡು ಹೊರಟೆ. ಅವನ್ನ ಬಿಟ್ಟು ಮನೆಗೆ ಬರ್ತಿದ್ದಂಗೆ ಮಳೆ ಶುರು ಆಯ್ತು. ನನಗಂತೂ ಫುಲ್ ಖುಷಿ ಆಯ್ತು, ಯಾಕೆಂದ್ರೆ ನೀರ್ ಹಾಸೋದ್ ತಪ್ತು ಅಂತ ಹೇಳಿ. ನಾವು ಇಷ್ಟ ದಿವಸ ಹಾಸಿದ್ ಲೆಕ್ಕ ಅಲ್ಲ, ಇನ್ಮೇಲೆ ಹಾಸೋದಿರೋದು 2 ತಿಂಗಳು ಇರೋದು ಹಬ್ಬ. ಇನ್ನೊಂದು ವಾರ ತೊಂದ್ರೆ ಇಲ್ಲ, ಮೋಟರ್ ಆಫ್ ಮಾಡೋದು. ಮಳೆ ನಿಲ್ತಿದ್ದಂಗೆ ನಮ್ಮ ಅಣ್ಣ ಟ್ರ್ಯಾಕ್ಟರ್ ತೊಳಿಬೇಕು, ಕಾರ್ ತೊಳಿಬೇಕು ಅಂತ ಹೇಳ್ದ. ನಾಳೆ ಮೊದಲು ಬೇಸೆವು. ಮೇಲ್ ಬಿಡ್ಬೇಕಾದ್ರೆ ಕೆಳಗೊಂದು ವೈರ್ ಬಿದ್ದಿತ್ತು, ಅದನ್ನ ತೆಗೆದು ನೀಟಾಗಿ ಟೇಪ್ ಹೊಡೆದೆ. ಇದಾಗಿತ್ತು ಇವತ್ತಿನ ದಿನಚರಿ.